ದೊಡ್ಡ ಅದ್ಭುತ ಒಂದು ಹೇಳ್ತೇನೆ. ಜಗತ್ತಿನ ಯಾವುದೇ ಭಾಷೆಯಲ್ಲಿ ಇಲ್ಲದೆ ಇರತಕ್ಕಂಥ ಒಂದು ಅದ್ಭುತ ಕನ್ನಡದಲ್ಲಿ ಇದೆ. ಕುಮುದೆಂದು ಅಂತ ಒಬ್ಬ ಜೈನ ಕವಿ, ಕ್ರಿಸ್ತಶಕ 8ನೇ ಶತಮಾನಕ್ಕೆ ಸೇರಿದವನು. ಇವನು ಅಂಕಲಿಪಿಯಲ್ಲಿ ಒಂದು ಮಹಾಕಾವ್ಯ ಬರೆದಿದ್ದಾನೆ. ಅಂಕಲಿಪಿ ಅಂದ್ರೆ ಏನು? ನಾವೆಲ್ಲ ಬರೀಬೇಕಾದ್ರೆ ಅಕ್ಷರಗಳನ್ನ ಬಳಸ್ತೇವೆ. ಕ ಕ ಕಿ ಕಿ ಅ ಆ ಇ ಈ ಎಲ್ಲ ವರ್ಣಮಾಲೆಯನ್ನ ಬಳಸಿ ಬರೀತೇವೆ. ಆದರೆ ಕುಮುದೆಂದು ಅಂಕೆಗಳನ್ನ ಬರೀತಾನೆ. 2, 3, 5, 6, 7, 8, 10, 12 ಹೀಗೆ. ಇಡೀ ಕಾವ್ಯ ಪೂರ್ತಿ ಅಂಕಿಗಳೇ. ಅರೆ ಅಂತ ಹೇಳ್ಬೇಡಿ, ಇದು ಸತ್ಯ. ಇದು 64 ಮನೆಗಳು ಇದೆ, ಇವತ್ತಿಗೂ ಇದೆ. 64 ಮನೆಗಳು. ಆ 64 ಮನೆಗಳಲ್ಲಿ ಒಂದೊಂದು ಮನೆಯಲ್ಲಿ ಒಂದೊಂದು ಸಂಖ್ಯೆ ಬರೀತಾ ಹೋಗ್ತಾನೆ. ನೀವು ಈ ಕಾವ್ಯವನ್ನು ಓದಬೇಕು ಅಂದ್ರೆ ಒಂದೊಂದು ಅಂಕೆ ಇರುವ ಕಡೆ ಒಂದೊಂದು ಅಕ್ಷರವನ್ನ ಹಾಕಬೇಕು. ಆ ಅಕ್ಷರವನ್ನ ಹಾಕಿದ್ರೆ ಮೂಲ ಕಾವ್ಯವನ್ನ ಓದಬಹುದು. ಮೂಲ ಕಾವ್ಯ ಇರೋದು ಅಚ್ಚ ಕನ್ನಡದಲ್ಲಿ. ವಿಶೇಷ ಏನು ಅಂದ್ರೆ ಆ ಮೊದಲನೇ ಸಾಲಿದೆಯಲ್ಲ, ಮೇಲಿಂದ ಕೆಳಕ್ಕೆ ನೀವು ಓದ್ಕೊಂಡ್ ಬಂದ್ಬಿಟ್ರೆ ತಮಿಳಲ್ಲಿ ಕಾವ್ಯ ಓದ್ಬೋದು. 2ನೇ ಸಾಲು ಅಂದ್ರೆ ತೆಲುಗು, 3ನೇ ಸಾಲು ಅಂದ್ರೆ ಮರಾಠಿ, 4ನೇ ಸಾಲು, 5ನೇ ಸಾಲು, 6ನೇ ಸಾಲು, ಹೀಗೆ ಅಡ್ಡಡ್ಡ ಓದಿದ್ರೆ ಸುಮಾರು 500 ಭಾಷೆಗಳಲ್ಲಿ ಓದಬಹುದು ಒಂದೇ ಕಾವ್ಯವನ್ನ. ಇಟ್ಸ್ ಅ ಮಾಸ್ಟರ್ ಪೀಸ್. ಇಟ್ಸ್ ಅ ಮಾಸ್ಟರ್ ಪೀಸ್. ಈ ತರದ್ದು ಕೃತಿ ಮತ್ತೊಂದು ಇಲ್ಲವೇ ಇಲ್ಲ ಜಗತ್ತಲ್ಲೆಲ್ಲುವೆ. ಅದು ಕನ್ನಡದಲ್ಲಿದೆ. ಇದನ್ನ ಇವತ್ತಿಗೂ ಬಿಡಿಸಕ್ಕಾಗಿಲ್ಲ ನಮಗೆ. ಮೊದಲ 1-2 ಅಧ್ಯಾಯಗಳನ್ನು ಬಿಡಿಸಿದ್ದಾರೆ ಅಷ್ಟೇ. ಇನ್ನು ಉಳಿದ ಕೃತಿಗಳು ಏನಿದೆ, ಉಳಿದ ಅಧ್ಯಾಯಗಳು ಬಿಡಿಸುವ ಪ್ರಯತ್ನ ಇದೆ. ಯಾಕಂದ್ರೆ ಯಾವ ಅಂಕೆನಲ್ಲಿ ಯಾವ ಅಕ್ಷರ ಬರಬೇಕೋ ಗೊತ್ತಿಲ್ಲ ನಮಗೆ. ಈ ತರಹ ಒಂದು ಕೃತಿ ಇರಬಹುದು ಅಂತ ಕಲ್ಪಿಸ್ಕೊಳ್ಳಿಕ್ಕಾದ್ರೂ ಸಾಧ್ಯ ಇದೆಯಾ? ನೀವು ಏನ್ ಕೇಳಿ, ರಾಮಾಯಣ ಕೇಳಿ, ಮಹಾಭಾರತ ಕೇಳಿ, ಜೈನ ಕಾವ್ಯ ಕೇಳಿ, ಬೌದ್ಧ ಕಾವ್ಯ ಕೇಳಿ, ಖಗೋಳಶಾಸ್ತ್ರ ಕೇಳಿ, ವೈದ್ಯಕೀಯ ಕೇಳಿ, ಪಶುವೈದ್ಯಕೀಯ ಕೇಳಿ, ಕೃಷಿ ಕೇಳಿ, ಜ್ಯೋತಿಷ ಕೇಳಿ, ಎಲ್ಲ ವಿಚಾರಗಳು ಉಂಟು. ಅದೊಂದು ವಿಶ್ವಕೋಶದ ಹಾಗೆ, ಎನ್ಸೈಕ್ಲೋಪೀಡಿಯಾ ತರ ಆಕೃತಿ. ನಾನು ಹೆಮ್ಮೆ ಪಡಬಾರ್ದ ಕನ್ನಡಿಗನಾಗಿ?